ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಸೋಮನಾಥೇಶ್ವರ. ಸೋಮನಾಥೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ವೇರಾವಲ್ ಹತ್ತಿರ ಪ್ರಭಾಸ್ ಪಟ್ಟಣದಲ್ಲಿದೆ. ಸೋಮನಾಥೇಶ್ವರ ಅಂದರೆ ಜ್ಞಾನ ಸಾಗರನಾದ ಪರಮಾತ್ಮ ಮಾನವನಿಗೆ ಜ್ಞಾನಾಮೃತವೆನ್ನುವ ಸೋಮರಸವನ್ನು ನೀಡುವರು. ಪೌರ್ಣಮಿಯ ಚಂದ್ರನ ಹಾಗೆ ಶೀತಲಗೊಳಿಸುವ ಕಾರಣ ಪರಮಾತ್ಮ ಶಿವನಿಗೆ ಸೋಮನಾಥ ಎನ್ನುವ ಕರ್ತವ್ಯವಾಚಕ ನಾಮವಿದೆ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ಶ್ರೀ ಮಲ್ಲಿಕಾರ್ಜುನ. ಈ ದೇವಸ್ಥಾನವು ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿದೆ. ಪರಮಾತ್ಮ ಶಿವ ಸತ್ಯ ಹಾಗೂ ಪವಿತ್ರ ಗೃಹಸ್ಥ ಧರ್ಮವನ್ನು ಸ್ಥಾಪಿಸುವರು. ಮಕ್ಕಳಾದ ಸಾಲಿಗ್ರಾಮಗಳ ಸಹಯೋಗದಿಂದ ಶಾಂತಿ, ಸುಖ ಹಾಗೂ ಸಮೃದ್ಧಿಯಿಂದ ಕೂಡಿರುವ ಪ್ರಪಂಚವನ್ನು ರಚಿಸುವರು. ಈ ಕಾರಣದಿಂದ ಶಿವನಿಗೆ ಶ್ರೀ ಮಲ್ಲಿಕಾರ್ಜುನ ಎಂದು ಕರೆಯಲಾಗುತ್ತದೆ. ಓಂ ನಮಃ ಶಿವಾಯ. 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 ಶ್ರೀ ಮಹಾಕಾಳೇಶ್ವರ. ಈ ದೇವಸ್ಥಾನವು ಮಧ್ಯಪ್ರದೇಶದ ಉಜ್ಜಯಿನಿಯ ಶಿಪ್ರಾ ನದಿಯ ತೀರದಲ್ಲಿದೆ. ಪರಮಾತ್ಮ ಶಿವ ಕಲಿಯುಗದ ಅಂತಿಮ ಸಮಯದಲ್ಲಿ ಭೂಮಿಗೆ ಅವತರಿಸಿ ಎಲ್ಲ ಆತ್ಮಗಳನ್ನು ವಿಕಾರಗಳ ಹಾಗೂ ದೇಹದ ಬಂಧನಗಳಿಂದ ಬಿಡಿಸಿ ನಿರ್ವಾಣಕ್ಕೆ ಕರೆದೊಯ್ಯುವ ಕಾರಣ ಅವರನ್ನು ಮಹಾಕಾಳೇಶ್ವರ ಎಂದು ಸಂಬೋಧಿಸಲಾಗುತ್ತದೆ. ಓಂ ನಮಃ ಶಿವಾಯ. 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 ಶ್ರೀ ಓಂಕಾರೇಶ್ವರ. ಇದು ಮಧ್ಯಪ್ರದೇಶದ ನರ್ಮದಾ ನದಿಯ ತೀರದಲ್ಲಿ ಮಾಂಧಾತಾ ಪರ್ವತದಲ್ಲಿ ಇರುವುದು. ಓಂಕಾರ ಸ್ವರೂಪ ಶಿವ ಓಂ ಶಬ್ದದ ಅರ್ಥವನ್ನು ತಿಳಿಸುವರು. ಓಂ ಶಬ್ದದ ಇತರ ಅರ್ಥಗಳಲ್ಲಿ ಒಂದು ಮುಖ್ಯವಾದ ಅರ್ಥವೆಂದರೆ ನಾನು ಆತ್ಮ, ಇದು ನನ್ನ ಶರೀರ. ಬಹಳಷ್ಟು ಮಂತ್ರಗಳು ಓಂ ಶಬ್ದದಿಂದ ಪ್ರಾರಂಭವಾಗುತ್ತವೆ. ಆದ್ದರಿಂದ ಅವರನ್ನು ಓಂಕಾರೇಶ್ವರ ಎಂದು ಕರೆಯಲಾಗುತ್ತದೆ. ಓಂ ನಮಃ ಶಿವಾಯ. 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 ಶ್ರೀ ಕೇದಾರೇಶ್ವರ. ಈ ದೇವಸ್ಥಾನವು ಉತ್ತರಾಂಚಲದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಮಂದಾಕಿನಿ ನದಿಯ ತೀರದಲ್ಲಿದೆ. ಸ್ವಯಂ ಪ್ರಕಾಶಿತ ಶಿವ ಪರಮಾತ್ಮ ಭೂಮಿಯಲ್ಲಿ ಅವತರಿಸಿ ಮನುಷ್ಯಾತ್ಮರಲ್ಲಿರುವ ಪಾಪಗಳನ್ನು ತೊಳೆಯುತ್ತಾರೆ. ನರನನ್ನು ನಾರಾಯಣನನ್ನಾಗಿ, ಆತ್ಮರನ್ನು ದೇವಾತ್ಮರನ್ನಾಗಿ ಮಾಡುವರು. ಆದ ಕಾರಣ ಶಿವನಿಗೆ ಶ್ರೀ ಕೇದಾರೇಶ್ವರ ಎಂದು ಕರೆಯಲಾಗುತ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಭೀಮಾಶಂಕರ. ಈ ದೇವಸ್ಥಾನವು ಮಹಾರಾಷ್ಟ್ರದ ಪುಣೆಯ ಸಮೀಪ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಭೀಮಾ ನದಿಯ ತೀರದಲ್ಲಿದೆ. ಕಲಿಯುಗದ ಅಂತ್ಯದಲ್ಲಿ ಮಾನವರನ್ನು ಅಸುರಿ ಸಂಸ್ಕಾರಗಳಿಂದ ಮುಕ್ತಗೊಳಿಸುವರು. ವಿಕಾರಗಳ ಪ್ರತೀಕವಾದ ಭೀಮಾಸುರನಿಂದ ಎದುರಾದ ವಿಪತ್ತನ್ನು ತೊಲಗಿಸಿದರಿಂದ ಅವರನ್ನು ಶ್ರೀ ಭೀಮಾಶಂಕರ ಎನ್ನುತ್ತಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ವಿಶ್ವೇಶ್ವರ. ಈ ದೇವಸ್ಥಾನವು ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿ ಗಂಗಾ ನದಿಯ ಹತ್ತಿರದಲ್ಲಿದೆ. ಧಗಿಸುತ್ತಿರುವ ಬೆಳಕು ಭೂಮಿಯ ಪದರವನ್ನು ಸೀಳಿ ಪ್ರಜ್ವಲಿಸುತ್ತಾ ಸ್ವರ್ಗಾಭಿಮುಖವಾಗಿ ಹೋಯಿತೆಂದು ಹೇಳುತ್ತಾರೆ. ಪರಮಾತ್ಮ ಶಿವ ಭೂಮಿಯ ಮೇಲೆ ಸ್ವರ್ಣ ಯುಗವನ್ನು ರಚಿಸುವ ಕಾರಣ ವಿಶ್ವೇಶ್ವರನೆಂದು ಕರೆಯುತ್ತಾರೆ. ಓಂ ನಮಃ ಶಿವಾಯ. 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 ಶ್ರೀ ತ್ರಯಂಬಕೇಶ್ವರ. ಈ ಮಂದಿರವು ಮಹಾರಾಷ್ಟ್ರದ ನಾಸಿಕ್ ನಗರದ ಸಮೀಪ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ಉಗಮ ಸ್ಥಾನದ ಹತ್ತಿರದಲ್ಲಿದೆ. ಇಲ್ಲಿ 3 ಲಿಂಗಗಳು ಹೆಬ್ಬೆರಳಿನ ಆಕಾರದಲ್ಲಿ ಜೊತೆಯಾಗಿ ಒಂದೇ ಲಿಂಗ ರೂಪದಲ್ಲಿ ಅಂಕುರಿತವಾಗಿವೆ. ಪರಮಾತ್ಮ ಬ್ರಹ್ಮ, ವಿಷ್ಣು, ಶಂಕರರ ಮುಖಾಂತರ ಸೃಷ್ಟಿ, ಸ್ಥಿತಿ, ಲಯ 3 ಕರ್ತವ್ಯಗಳನ್ನು ಮಾಡಿಸುತ್ತಿರುವುದರಿಂದ ತ್ರಯಂಬಕೇಶ್ವರ ಎನ್ನುತ್ತಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ವೈದ್ಯನಾಥೇಶ್ವರ. ಈ ಮಂದಿರವು ಜಾರ್ಖಂಡ್ ರಾಜ್ಯದಲ್ಲಿ ಜಸ್ಸಿಡಿ ಎನ್ನುವ ಪಟ್ಟಣಕ್ಕೆ ಹತ್ತಿರದಲ್ಲಿ ದೇವಗರ್ಗೆ ಅತಿ ಸಮೀಪದಲ್ಲಿದೆ. ಅನೇಕ ಜನ್ಮಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳಿಗೆ ತುರ್ತಾಗಿ ನರಳುತ್ತಿರುವ ಮಾನವರನ್ನು ಜ್ಞಾನ ಸಂಜೀವನಿ ನೀಡಿ ಶಮನಗೊಳಿಸುವ ಕಾರಣ ಪರಮಾತ್ಮ ಶಿವನನ್ನು ವೈದ್ಯನಾಥೇಶ್ವರ ಎಂದು
ಸಂಬೋಧಿಸಲಾಗುತ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ನಾಗೇಶ್ವರ ಈ ದೇವಸ್ಥಾನವು ಗುಜರಾತ್ ರಾಜ್ಯದ ದ್ವಾರಕಾ ನಗರದಲ್ಲಿ ಸೌರಾಷ್ಟ್ರದ ಕರಾವಳಿ ತೀರದಲ್ಲಿದೆ. ಮನುಷ್ಯರಲ್ಲಿರುವ ವಿಕಾರಗಳನ್ನು ಹಾಗೂ ದುರ್ಗುಣಗಳನ್ನು ವಿಷಪೂರಿತ ಹಾವಿಗೆ ಹೋಲಿಸಲಾಗಿದೆ. ಪರಮಾತ್ಮನ ನೆನಪಿನಿಂದ ಇವೆಲ್ಲವೂ ನಿರ್ಮೂಲನವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು. ಆದ್ದರಿಂದ ಪರಮಾತ್ಮನನ್ನು ನಾಗೇಶ್ವರ ಎಂದು ಕರೆಯಲಾಗಿದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀರಾಮೇಶ್ವರ ಈ ವಿಶಾಲವಾದ ದೇವಸ್ಥಾನವು ತಮಿಳುನಾಡಿನ ರಾಮನಾಥಪುರಂ ಸಮೀಪವಿದೆ. ದೇವಾತ್ಮನಾದ ರಾಮನಿಗೆ ರಾವಣನ ಮೇಲೆ ವಿಜಯ ಪಡೆಯಲು ಆತ್ಮರಾಮನಾದ ಪರಮಾತ್ಮ ಶಿವತಂದೆ ವಿಶೇಷ ಶಕ್ತಿಗಳನ್ನು ಪ್ರಸಾದಿಸಿದರು. ಆದ ಕಾರಣ ದೇವರ ದೇವ ಮಹಾದೇವ ಪರಂಪಿತ ಪರಮಾತ್ಮ ಶಿವನನ್ನು ರಾಮೇಶ್ವರನೆಂದು ಕರೆಯುತ್ತಾರೆ. ಓಂ ನಮಃ ಶಿವಾಯ. 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 ಶ್ರೀ ಕೃಷ್ಣೇಶ್ವರ ಈ ದೇವಸ್ಥಾನವು ಮಹಾರಾಷ್ಟ್ರದಲ್ಲಿನ ಎಲ್ಲೋರ ಗುಹೆಗೆ ಸಮೀಪ ವರುಲ್ ಗ್ರಾಮದಲ್ಲಿದೆ. ಪರಮಾತ್ಮ ಶಿವ ತಂದೆ ನೈತಿಕ ಪತನಕ್ಕೆ ಒಳಗಾಗಿ ದುರ್ಬಲರಾದ ಮಾನವರನ್ನು ಅಜ್ಞಾನ ನಿದ್ರೆಯಿಂದ ಎಚ್ಚರಿಸಿ ಶ್ರೇಷ್ಠ ಜ್ಞಾನವನ್ನು ನೀಡಿ ಶಕ್ತಿಶಾಲಿಗಳನ್ನಾಗಿ ಮಾಡುವರು ಹಾಗೂ ಅಮರತ್ವದ ವರವನ್ನು ನೀಡುವುದರಿಂದ ಕೃಷ್ಣೇಶ್ವರ ಎಂದು ಕರೆಯುತ್ತಾರೆ. ಓಂ ನಮಃ ಶಿವಾಯ. 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 ಪರಮಾತ್ಮ ಶಿವನ ಅಮರ ಇತಿಹಾಸವನ್ನು ದ್ವಾದಶ ಲಿಂಗಗಳಲ್ಲದೆ ಗೋಪೇಶ್ವರ, ಮಹಾಬಲೇಶ್ವರ, ಬಬುಲ್ನಾಥ್, ಪಶುಪತಿನಾಥ್ ಇತರೆ ಕರ್ತವ್ಯವಾಚಕ ನಾಮಗಳ ರೂಪದಲ್ಲಿ ಸ್ಮರಿಸಲಾಗುತ್ತಿದೆ. ಭಕ್ತಿ ಮಾರ್ಗವು ಏಕದೇವೋಪಾಸನೆ ಶಿವಲಿಂಗದಿಂದ ಆರಂಭವಾಗಿದ್ದು ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ, ಸೀತಾರಾಮ್ ಇತ್ಯಾದಿ ಮೂರ್ತಿ ಪೂಜೆಯ ಬಹುದೇವೋಪಾಸನೆಯಲ್ಲಿ ನಡೆದು ಬಂದಿರುವುದು. ಇತಿಹಾಸದ ಸ್ಮರಣೆಯನ್ನು ಮರುಕಳಿಸಲು ಭಾರತದ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳ ಆಚರಣೆ ನಡೆದು ಬಂದಿದೆ. ಮಹಾಶಿವರಾತ್ರಿಯ ಆಚರಣೆಯು ಇತರೆ ಹಬ್ಬಗಳಿಗಿಂತ ವಿಭಿನ್ನವಾಗಿರುವುದು. ಸಾಮಾನ್ಯವಾಗಿ ಹಬ್ಬವೆಂದರೆ ಮೃಷ್ಟಾನ್ನ ಭೋಜನ, ರಂಜಿಸುವ ಅಲಂಕಾರಗಳು, ಉಡುಗೊರೆಗಳ ಪರಸ್ಪರ ವಿನಿಮಯದ ಸಡಗರದ ಆಚರಣೆಯಾಗಿರುವುದು. ಆದರೆ
ಶಿವರಾತ್ರಿಯು ಉಪವಾಸ ಜಾಗರಣೆಗಳ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇದರ ಹಿನ್ನೆಲೆಯ ಆಧ್ಯಾತ್ಮಿಕ ರಹಸ್ಯವನ್ನು ಈಗ ನಾವು ತಿಳಿದುಕೊಳ್ಳೋಣ. ಉಪವಾಸ ಅಂದರೆ ಹತ್ತಿರ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇರುವುದಾಗಿದೆ. ನಿರಾಕಾರ ಶಿವನ ಸಾನ್ನಿಧ್ಯವನ್ನು ಶಿವ ಸಂಕಲ್ಪಗಳ ಮುಖಾಂತರ ಅನುಭವ ಮಾಡುವುದೇ ನಿಜವಾದ ಉಪವಾಸವಾಗಿದೆ. ಜಾಗರಣೆ ಅಂದರೆ ಅಜ್ಞಾನದ ಅಂಧಕಾರದಿಂದ ನಾನು ನನ್ನದೆನ್ನುವ ದೇಹದ ಮಿಥ್ಯಾ ಅಭಿಮಾನದಿಂದ ಹೊರಬರುವುದಾಗಿದೆ. ಜ್ಞಾನ ಸೂರ್ಯನಾದ ನಿಜ ಆನಂದ ಸ್ವರೂಪನು, ಪ್ರಕಾಶ ಸ್ವರೂಪನು ಆಗಿರುವ ಪರಮಾತ್ಮನ ಜ್ಞಾನ ಕಿರಣಗಳಿಂದ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳುತ್ತಾ ಸನ್ನಡತೆಯ ಸುಖ ಶಾಂತಿಯ ಜೀವನದ ಮಾರ್ಗದಲ್ಲಿ ಪ್ರಜ್ಞಾವಂತನಾಗಿ ಬಾಳುವುದಾಗಿದೆ. ಇದುವೇ ಸತ್ಯ ಶಿವರಾತ್ರಿ, ನಿತ್ಯ ಶಿವರಾತ್ರಿ, ಮಹಾಶಿವರಾತ್ರಿಯಾಗಿರುವುದು. ಬದುಕಿನಲ್ಲಿ ಶಿವನನ್ನು ಕಂಡು ತಮ್ಮ ಬಾಳು ಹಸನಾಗಲಿ ಎಂಬುದೇ ಬ್ರಹ್ಮಕುಮಾರಿ ಸಹೋದರ ಸಹೋದರಿಯರ ಹೃದಯ ತುಂಬಿದ ಹಾರೈಕೆಯಾಗಿದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹೇಳಿ ಎದ್ದೇಳಿ, ಅಜ್ಞಾನ ನಿದ್ರೆಯಿಂದ ಎಚ್ಚರಗೊಳ್ಳಿರಿ. ಈ ಪ್ರದರ್ಶನಿಗೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ, ಸುಸ್ವಾಗತ, ಸುಸ್ವಾಗತ. ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಎಲ್ಲರೂ ಬಹಳ ಪ್ರಯತ್ನಿಸಿದರು. ಆದರೆ ಕುಂಭಕರ್ಣ ಏಳುತ್ತಿಲ್ಲ. ವಾಸ್ತವವಾಗಿ ಕುಂಭಕರ್ಣ ಎಂದರೆ ಕಲಿಯುಗ ಎನ್ನುವ ರಾವಣ ನಗರಿಯಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಮಲಗಿರುವ ಮನುಷ್ಯನ ಸಂಕೇತ. ಬನ್ನಿ ನೋಡಿ, ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವ ಮಾನವನನ್ನು ಬ್ರಹ್ಮಕುಮಾರಿ ಸಹೋದರ ಸಹೋದರಿಯರು ಎಚ್ಚರಗೊಳಿಸುತ್ತಿದ್ದಾರೆ. जागरण की जागो हे जागो हे जागो आहे जागरण की जागो हे जागो हे जागो. ಏನು ಅಣ್ಣ, ನೋಡು, ಈ ಸೃಷ್ಟಿಯಲ್ಲಿ ಪುನಃ ಧರ್ಮಗ್ಲಾನಿಯ ಸಮಯ ಬಂದಾಗಿದೆ. ಅಂದರೆ ಈಗ ಈ ಸೃಷ್ಟಿಯಿಂದ ಪವಿತ್ರತೆ, ಸತ್ಯತೆ, ಏಕತೆ ಹಾಗೂ ಮಾನವತೆ ಸಂಪೂರ್ಣ ಮಾಯವಾಗಿದೆ. ಆದ್ದರಿಂದ ಅಣ್ಣ, ಈಗ ಏಳು, ಎದ್ದೇಳು, ಎಚ್ಚರಗೊಳ್ಳು. ಹೇ ಪ್ರಿಯ ಆತ್ಮನೇ, ಏಳು. ಈಗ ಈ ಸೃಷ್ಟಿ ಚಕ್ರ ಪುನಃ ಕಲಿಯುಗದ ಅಂತಿಮ ಚರಣವನ್ನು ತಲುಪಿದೆ. ಭೂಮಿಯ ಮೇಲೆ ಹೆಚ್ಚುತ್ತಿರುವ ಉಷ್ಣತೆ, ಪರಮಾಣು ಬಾಂಬುಗಳು, ನೈಸರ್ಗಿಕ ವಿಕೋಪಗಳು ಹಾಗೂ ರೋಗ ರುಜಿನ ಇತ್ಯಾದಿಗಳು ಅಂತಿಮ ಸಮಯದ ಲಕ್ಷಣಗಳಾಗಿವೆ. ಸಮಯ ತುಂಬಾ ಕಡಿಮೆ ಉಳಿದಿದೆ. ಏಳು, ಎಚ್ಚರಗೊಳ್ಳು. ನಾನು ಇದೆಲ್ಲ ಏನು ನೋಡುತ್ತಿರುವೆ? ಶ್ವೇತ ವಸ್ತ್ರಧಾರಿಗಳೇ, ತಾವು ಯಾರು? ತಾವು ನನ್ನನ್ನು ಏಕೆ ಎಬ್ಬಿಸುತ್ತಿದ್ದೀರಿ? ಪ್ರಿಯ ಆತ್ಮನೇ, ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ಸಮಯವಲ್ಲ. ಏಕೆಂದರೆ ಸೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ.
ನಿರಾಕಾರ ಶಿವ ಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಈಗ ಅಜ್ಞಾನ ನಿದ್ರೆಯಿಂದ ಎದ್ದೇಳು ಹಾಗೂ ಪರಮಾತ್ಮ ತಂದೆ ಶಿವನನ್ನು ಯಥಾರ್ಥವಾಗಿ ಅರಿತುಕೋ. ಏನೆಂದಿರಿ? ತಂದೆ ಪರಮಾತ್ಮ ಶಿವನು ಈ ಭೂಮಿಗೆ ಬಂದಿದ್ದಾರೆಯೇ? ಹೌದಣ್ಣ, ಇದು ಸಂಪೂರ್ಣ ಸತ್ಯ. ಈಗ ಶೀಘ್ರವೇ ಈ ಕಲಿಯುಗಿ ಪ್ರಪಂಚ ಒಂದು ಸುಂದರ ಸುಖಮಯ ಪ್ರಪಂಚವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಅದಕ್ಕೆ ಸ್ವರ್ಗ ಅಥವಾ ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ. ಸ್ವತಃ ಪರಮಾತ್ಮ ಶಿವನೇ ನಮಗೆ ರಾಜಯೋಗವನ್ನು ಕಲಿಸಿ ಆಧ್ಯಾತ್ಮಿಕ ಜ್ಞಾನ, ದೈವಿ ಗುಣಗಳು ಹಾಗೂ ಶಕ್ತಿಗಳಿಂದ ನಮ್ಮನ್ನು ಶೃಂಗರಿಸುತ್ತಿದ್ದಾರೆ. ಆದ್ದರಿಂದ ತಾವು ಸಹ ಈ ಯಥಾರ್ಥ ಅಮೂಲ್ಯ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿರಿ. ಕೃತಜ್ಞತೆಗಳು ಸಹೋದರಿಯರೇ. ತಾವು ನನ್ನನ್ನು ಅಜ್ಞಾನದ ನಿದ್ರೆಯಿಂದ ಎಬ್ಬಿಸಿದಿರಿ. ಈ ಅಮೂಲ್ಯ ಶಿವ ಸಂದೇಶವನ್ನು ನೀಡಿದಿರಿ. ಪ್ರಿಯ ಮಿತ್ರರೇ, ತಾವು ಸಹ ಅವಶ್ಯವಾಗಿ ಈಶ್ವರಿಯ ಸತ್ಯ ಜ್ಞಾನ ಹಾಗೂ ರಾಜಯೋಗವನ್ನು ಕಲಿತು ತಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ. ಧನ್ಯವಾದಗಳು. ಓಂ ಶಾಂತಿ. ಭೌತಿಕತೆಯ ವಿಕಾಸದ ಈ ಯುಗದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಅವಶ್ಯಕತೆಯು ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ. ಇಂದು ಪ್ರತಿಯೋರ್ವ ಮನುಷ್ಯನು ಭೌತಿಕತೆಯ ಈ ಕುರುಡು ಓಟದಲ್ಲಿ ಲಕ್ಷ್ಯಹೀನನಾಗಿ ಓಡುತ್ತಿದ್ದಾನೆ. ಸಾಂಸಾರಿಕ ಸುಖ ಸಾಧನೆಗಳ ಹಿಂದೆ ಓಡುತ್ತಲೇ ಇದ್ದಾನೆ. ಇಂದಿನ ನವ ಯುವಕರು ಕೆಟ್ಟ ವ್ಯಸನಗಳಿಗೆ ಬಲಿಯಾಗಿ ಅವುಗಳ ಹಿಂದೆ ಓಡುತ್ತಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಎಂದರೆ ಮನುಷ್ಯನು ತನ್ನ ವಾಸ್ತವಿಕ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾ ಹೋಗುತ್ತಿದ್ದಾನೆ ಹಾಗೂ ಸಂಸಾರದಲ್ಲಿ 4 ಕಡೆಗಳಲ್ಲಿ ಒತ್ತಡವೇ ಒತ್ತಡ ತುಂಬಿ ತುಳುಕುತ್ತಿದೆ. ನೀವು ಯಾರನ್ನೇ ಮಾತಾಡಿಸಿ ನೋಡಿ, ಅವರು ತಮ್ಮ ದುಃಖಭರಿತ ಒತ್ತಡಮಯ ಜೀವನದ ಬಗ್ಗೆ ಹೇಳುತ್ತಲೇ ಇರುತ್ತಾರೆ, ವರ್ಣನೆ ಮಾಡುತ್ತಾರೆ. ಒಂದು ವೇಳೆ ಅವರಿಗೆ ಈ ರೀತಿ ಪ್ರಶ್ನೆ ಕೇಳಿರಿ, ನಿಮ್ಮ ಸಂಸಾರದಲ್ಲಿ ಎಷ್ಟು ಜನರು ಸಂತುಷ್ಟರಾಗಿದ್ದಾರಪ್ಪ? ಆಗ ಬಹುಶಃ 10% ಜನರು ಮಾತ್ರ ಕೈ ಎತ್ತಾರಲ್ವಾ? ಅಂದಮೇಲೆ ಇದು ಯೋಚಿಸಬೇಕಾದ ವಿಷಯವಾಗಿದೆ ಅಲ್ವೇ? ಮನುಷ್ಯ ಅತಿ ಬುದ್ಧಿವಂತ ಪ್ರಾಣಿಯಾಗಿದ್ದಾನೆ. ಸರ್ವಶ್ರೇಷ್ಠ ಮನುಷ್ಯನು ಇಂದು ತನ್ನ ಜೀವನದಲ್ಲಿಯೇ ಅಸಂತುಷ್ಟ, ಚಿಂತಿತ, ಅಶಾಂತ ಹಾಗೂ ಒತ್ತಡದಿಂದ ಏಕೆ ಕುಡಿದವನಾಗಿದ್ದಾನೆ? ಈ ವಿಷಯವಾಗಿ ಬಹುಶಃ ತುಂಬ ಕಡಿಮೆ ಜನರು ವಿಚಾರ ಮಾಡುತ್ತಾರೆ. ಇದಕ್ಕಾಗಿಯೇ ನಮಗೆ ಇಂದು ಆಧ್ಯಾತ್ಮಿಕ ಶಕ್ತಿಯ, ಆಧ್ಯಾತ್ಮಿಕ ಜ್ಞಾನದ, ಕರ್ಮಗಳ ಜ್ಞಾನದ ಹಾಗೂ ಸಂಪೂರ್ಣ ಸೃಷ್ಟಿಯ ಜ್ಞಾನದ ಅತಿ ಅವಶ್ಯಕತೆ ಇದೆ. ವರ್ತಮಾನ ಸಮಯದಲ್ಲಿ ಎಲ್ಲರ ಬುದ್ಧಿಯು ತಮ್ಮ ಭೌತಿಕ ವಿಕಾಸದ ಕಡೆಗೆ ಹೋಗುತ್ತಲಿದೆ. ಇಂದು ಯುವ ವರ್ಗದಲ್ಲಿ ಬಹಳ ಭಿನ್ನ ಭಿನ್ನ ರೀತಿಯ ಶಿಕ್ಷಣದ ಕೋರ್ಸ್ಗಳನ್ನು ಆಸಕ್ತಿ ವಹಿಸಿ ಮಾಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಇಂದು ಒಂದು ಉತ್ತಮವಾದ ಸಂಕೇತವೂ ಹೌದು. ಏಕೆಂದರೆ ನಮ್ಮ ದೇಶದ ಯುವಕರು ಶಿಕ್ಷಣದಲ್ಲಿ ಬಹಳ ಉನ್ನತಿಯನ್ನು ಹೊಂದುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ಮಾತಾಗಿದೆ. ಆದರೆ ಇದರ ಜೊತೆಗೆ ನಾವು ನಮ್ಮ ಮನಸ್ಸಿನ ವಿಕಾಸದ ಕಡೆಯೂ ಕೂಡ ಗಮನ ಕೊಡಬೇಕಾಗಿದೆ. ಆತ್ಮದಲ್ಲಿ ಮನಸ್ಸು ಮತ್ತು ಬುದ್ಧಿ ಇವೆರಡೂ ಶಕ್ತಿ ಜೀವನ ರೂಪಿ ಗಾಡಿಯ ಬಹಳ ಸುಂದರ ಚಕ್ರಗಳಾಗಿವೆ. ಒಂದು ವೇಳೆ ಇವೆರಡೂ ಸಮಾನವಾಗಿರದೇ ಹೋದರೆ, ಒಂದು ತುಂಬ ವೇಗವಾಗಿ ಮತ್ತೊಂದು ನಿಧಾನವಾಗಿ, ಒಂದು ಬಹಳ ಶಕ್ತಿಶಾಲಿಯಾಗಿ ಇನ್ನೊಂದು ಅತ್ಯಂತ ದುರ್ಬಲವಾಗಿದ್ದರೆ ಜೀವನ ರೂಪಿ ವಾಹನ ಹೇಗೆ ಸುಲಭವಾಗಿ ನಡೆಯಲು ಸಾಧ್ಯ? ಹಾಗಾದರೆ ಈಗ ಬೌದ್ಧಿಕ ವಿಕಾಸದ ಜೊತೆಗೆ ನಮ್ಮ ಕಾರ್ಯವ್ಯವಹಾರಗಳನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದರೂ ಅದರ ಜೊತೆಗೆ ನಮ್ಮ ಮನಸ್ಸಿನ ಶಕ್ತಿಗಳನ್ನು ವೃದ್ಧಿ ಮಾಡಿಕೊಳ್ಳಬೇಕಾಗಿದೆ. ಇದರಿಂದ ನಮ್ಮ ಮನಸ್ಸು ಧನಾತ್ಮಕವಾಗಿ ಬಿಡುತ್ತದೆ. ನಮ್ಮ ಮನಸ್ಸಿನಲ್ಲಿ ಶ್ರೇಷ್ಠ ವಿಚಾರಗಳು ನೆಲೆಗೊಳ್ಳಬೇಕು. ಅಂದರೆ ನಮ್ಮ ಪ್ರಪಂಚವು ಈ ಅಶಾಂತಿ, ಒತ್ತಡ, ಚಿಂತೆಗಳು ಹಾಗೂ ಸಮಸ್ಯೆಗಳಿಂದ ಸ್ವಯಂ ಮುಕ್ತ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾದರೆ ನಾವೆಲ್ಲರೂ ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಹಜವಾಗಿ ಸುಖ, ಶಾಂತಿ, ಆನಂದ, ಸುಖ, ಸಂತೋಷಗಳಂತಹ ಶಾಶ್ವತ ಗುಣಗಳಿಂದ ಸಂಪನ್ನರಾಗಿ
ಸಫಲತೆಯ ಮಾರ್ಗದಲ್ಲಿ ಸಹಜವಾಗಿ ಮುನ್ನಡೆಯಬಹುದು. ಆಗ ನಮ್ಮ ಜೀವನದಿಂದ ಭಯ ಎನ್ನುವುದು ಸಮಾಪ್ತಿಯಾಗಿಯೇ ಬಿಡುತ್ತದೆ. ಅನೇಕ ವಿಘ್ನಗಳು ನಮ್ಮ ಮಾರ್ಗದಲ್ಲಿ ಅಡ್ಡಗೋಡೆಯಾಗಿ ನಿಲ್ಲುತ್ತವೆ. ನಾವು ಅವುಗಳನ್ನು ಸಹಜವಾಗಿ ಪಾರು ಮಾಡಬೇಕಾಗಿದೆ. ಅವು ನಮ್ಮ ಮಾರ್ಗದಲ್ಲಿ ಅಡಚಣೆಯನ್ನು ಮಾಡದೆ ನಮ್ಮ ಮಾರ್ಗದಿಂದ ದೂರ ಸರಿಯಬೇಕು. ಈ ಒಂದು ಚಮತ್ಕಾರ ಕೇವಲ ಆಧ್ಯಾತ್ಮಿಕ ಶಕ್ತಿಯಿಂದಲೇ ಸಂಭವವಾಗುತ್ತದೆ. ನಾವು ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಮಾತನಾಡುವಾಗ ಮೆಡಿಟೇಷನ್, ರಾಜಯೋಗ ಇತ್ಯಾದಿ ಚರ್ಚೆ ಮಾಡುತ್ತೇವೆ. ಒಬ್ಬ ಸಾಧಾರಣ ವ್ಯಕ್ತಿ ಯೋಚಿಸಬಹುದು, ಇದು ನನ್ನ ವಿಷಯವಲ್ಲ ಅಂತ. ಆದರೆ ನಾನು ಎಲ್ಲರಿಗೆ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ಆಧ್ಯಾತ್ಮಿಕ ಶಿಕ್ಷಣ, ರಾಜಯೋಗ ಶಿಕ್ಷಣ ಇದು ಎಲ್ಲರಿಗಾಗಿಯೂ ಇದೆ. ತಾವು ಗೃಹಸ್ಥದಲ್ಲಿರಬಹುದು, ಯಾವುದೇ ಸಾಧಾರಣ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರಬಹುದು, ನೀವು ಅಶಿಕ್ಷಿತರೇ ಇರಬಹುದು, ನಿಮ್ಮಲ್ಲಿ ಬಹಳ ಕಡಿಮೆ ಗುಣಗಳು ಇರಬಹುದು ಎಂದುಕೊಂಡಿರಬಹುದು. ತಾವು ಆಧ್ಯಾತ್ಮಿಕ ಶಕ್ತಿಗಳಿಂದ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಲು ಇದು ಯಾವುದೂ ಅಡೆತಡೆ ಇಲ್ಲ. ಸಹಜ ರಾಜಯೋಗದ ಅಭ್ಯಾಸವನ್ನು ಮಾಡುವುದು ಬಹಳ ಸುಲಭ. ಇದು ಎಲ್ಲರಿಗೂ ಅತಿ ಅಗತ್ಯವಾದುದು. ಇದರಿಂದ ನಮ್ಮ ಜೀವನದಲ್ಲಿ ಕಳೆದುಕೊಂಡ ವಿಶೇಷತೆಗಳನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ. ಎಲ್ಲಕ್ಕಿಂತ ಮೊದಲು ಆಧ್ಯಾತ್ಮಿಕ ಜಗತ್ತಲ್ಲಿ ನಾನು ಯಾರು ಎಂಬ ಈ ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ. ನಾನು ಶರೀರವಲ್ಲ, ಈ ಶರೀರದಿಂದ ಭಿನ್ನವಾದ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿದ್ದೇನೆ. ನಾವೆಲ್ಲರೂ ಆತ್ಮ ಜ್ಯೋತಿಗಳಾಗಿದ್ದೇವೆ. ಪ್ರತಿಯೊಬ್ಬರ ಶರೀರದಲ್ಲಿ ಬುರುಕುಟಿಯ ಮಧ್ಯದಲ್ಲಿ ಆತ್ಮ ಎನ್ನುವ ಚೈತನ್ಯ ಶಕ್ತಿ ವಿರಾಜಮಾನವಾಗಿದೆ. ನಾವು ನಮ್ಮ ನಿಜವಾದ ಅಸ್ತಿತ್ವವನ್ನು ಮರೆತು ನಮ್ಮನ್ನು ನಾವು ದೇಹ ಅಂತ ತಿಳಿದುಕೊಂಡು ಬಿಟ್ಟಿದ್ದೇವೆ. ನಾನು ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ನಿಜವಾದ ಮನೆ ಯಾವುದು, ಈ ಆಧ್ಯಾತ್ಮಿಕ ಸತ್ಯವನ್ನೇ ಮರೆತು ಬಿಟ್ಟಿದ್ದೇವೆ. ನಾವು ಯಾರ ಸಂತಾನರಾಗಿದ್ದೇವೆ? ಈಗ ತಮ್ಮನ್ನು ತಾವು ಅರಿಯಿರಿ, ತಮ್ಮ ಆಧ್ಯಾತ್ಮಿಕ ಶಕ್ತಿಗಳನ್ನು ಅರಿಯಿರಿ. ಪರಮಾತ್ಮನಿರುವ ಧಾಮ, ಆ ಮುಕ್ತಿಧಾಮ, ಮುಕ್ತಿಯ ಅವಸ್ಥೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಿರಿ. ಈ ಎಲ್ಲ ಮಾತುಗಳನ್ನು ಧ್ಯಾನದಲ್ಲಿಟ್ಟುಕೊಂಡು ಕೆಲವು ಕ್ಷಣಗಳಿಗಾಗಿ ತಾವು ವಿಚಾರ ಮಾಡಿರಿ. ಪ್ರತಿದಿನ ಅನೇಕ ಜನರು ಸಾಯ್ತಾ ಇರ್ತಾರೆ, ಹುಟ್ಟುತ್ತಾ ಇರ್ತಾರೆ. ನಾವು ಕೂಡ ಹೀಗೆ ಶರೀರ ಬಿಡ್ತೇವೆ ಹಾಗೂ ಶರೀರ ಪಡ್ಕೊಳ್ತೇವೆ. ಇದು ನನ್ನ ಶರೀರವಾಗಿದೆ, ಇವು ನನ್ನ ಕಣ್ಣುಗಳು, ಇದು ನನ್ನ ಮುಖ, ಇದು ನನ್ನ ಕೈ, ಇದು ನನ್ನ ಕಾಲು. ಈ ನಾನು ಎನ್ನುವವರು ಯಾರು? ನಾನು ಈ ಶರೀರದಿಂದ ಭಿನ್ನವಾದ ಒಂದು ಅಮರ ಅವಿನಾಶಿ ಚೈತನ್ಯ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದುವಾಗಿದ್ದೇನೆ. ಎರಡು ಕಣ್ಣು ಹುಬ್ಬುಗಳ ಮಧ್ಯದಲ್ಲಿ, ಮೆದುಳಿನ ಮಧ್ಯ ಭಾಗದಲ್ಲಿ ವಿರಾಜಮಾನವಾಗಿದ್ದೇನೆ. ನಾನು ಆತ್ಮನೇ ಈ ಮೆದುಳಿನ ಮಧ್ಯದಿಂದ ಶರೀರವನ್ನು ನಿಯಂತ್ರಣ ಮಾಡುತ್ತೇನೆ. ಈ ಶರೀರ ನಾನು ಆತ್ಮನ ವಾಹನವಾಗಿದೆ. ಇದು ಒಂದು ಗೂಡಾಗಿದೆ. ಈ ಗೂಡಲ್ಲಿರುವ ನಾನು ಆತ್ಮ ಜ್ಯೋತಿ ಆಗಿದ್ದೇನೆ. ನಾನು ಆತ್ಮ ಈ ಮನೆಯ ಮಾಲೀಕನಾಗಿದ್ದೇನೆ. ಈ ಶರೀರ ನನ್ನ ವಸ್ತ್ರವಾಗಿದೆ. ನಾನು ಈ ವಸ್ತ್ರವನ್ನು ಧಾರಣೆ ಮಾಡಿದ್ದೇನೆ. ಈ ಶರೀರ ರೂಪಿ ವಸ್ತ್ರವನ್ನು ಬಿಡುವುದು ಮತ್ತು ಹೊಸ ಶರೀರವನ್ನು ತೆಗೆದುಕೊಳ್ಳುವುದು, ಇದನ್ನೇ ಸಾವು ಮತ್ತು ಹುಟ್ಟು ಎಂದು ಹೇಳಲಾಗುತ್ತದೆ. ನಾವು ಸಾವಿರಾರು ವರ್ಷಗಳಿಂದ ಜನ್ಮ ಪಡೆಯುತ್ತಾ ದೇಹದಲ್ಲಿದ್ದು ದೇಹವನ್ನು ತ್ಯಜಿಸಿ ದೇಹವನ್ನು ಪಡೆದುಕೊಂಡು ದೇಹದ ಅಭಿಮಾನದಲ್ಲಿ ಬಂದು ಬಿಟ್ಟಿದ್ದೇವೆ. ನಾವು ಯಾವಾಗ ಈ ಪ್ರಪಂಚದಲ್ಲಿ ಬಂದೆವು ಆಗ ನಿಜವಾಗಿಯೂ ನಾವು ಸಂಪೂರ್ಣರಾಗಿದ್ದೆವು. ನಮ್ಮೆಲ್ಲರ ವಾಸ್ತವಿಕ ನಿವಾಸ ಸ್ಥಾನ ಮೂಲವತನ ಅಥವಾ ಬ್ರಹ್ಮಲೋಕವಾಗಿದೆ. ಅದು ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ಮೇಲೆ ಅತಿ ದೂರದಲ್ಲಿರುವ ಸುವರ್ಣ ಮಿಶ್ರಿತ ಕೆಂಪು ಬಣ್ಣದಿಂದ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮಧಾಮವಾಗಿದೆ. ಇದಕ್ಕೆ ಶಾಂತಿಧಾಮವೆಂದಲೂ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಅಪರಂಪಾರವಾದ ಶಾಂತಿ ಇದೆ. ಏಕೆಂದರೆ ನಾವು ಇಲ್ಲಿರುವಾಗ ಸಂಪೂರ್ಣ ಮುಕ್ತ ಅವಸ್ಥೆಯಲ್ಲಿದ್ದೆವು. ನಮ್ಮೆಲ್ಲರ ತಂದೆಯಾದ ಪರಮಾತ್ಮನೂ ಸಹ ಇಲ್ಲಿಯೇ ನಿವಾಸ ಮಾಡುತ್ತಾರೆ. ಅವರು ಮಹಾ ಜ್ಯೋತಿಯಾಗಿದ್ದಾರೆ. ಆದ್ದರಿಂದಲೇ ಎಲ್ಲರೂ ಪರಮಾತ್ಮನನ್ನು ನೆನಪು ಮಾಡುವಾಗ ಕೈ ಮೇಲೆ ಮಾಡುತ್ತಾರೆ. ಅದು ನಾವು ಎಲ್ಲ ಆತ್ಮಗಳ ಮೂಲ ಮನೆಯಾಗಿದೆ. ಮನುಷ್ಯನು ಯಾವಾಗ ತನ್ನ ಮನೆಗೆ ಹೋಗುತ್ತಾನೆ ಆಗ ಅವನಿಗೆ ಎಷ್ಟೊಂದು ಆನಂದವಾಗಿ ಬಿಡುತ್ತದೆ. ಅವನು ಎಷ್ಟೇ ಸುಸ್ತಾಗಿ ಬಂದಿದ್ದರು, ಎಷ್ಟೇ ಸುತ್ತಾಡಿ ಬಂದಿದ್ದರು, ಇಡೀ ಪ್ರಪಂಚನೇ ಸುತ್ತಾಡಿ ವಾಪಸ್ ಮನೆಗೆ ಬಂದಾಗ ಅವನಿಗೆ ವಾಸ್ತವಿಕ ಶಾಂತಿ, ನೆಮ್ಮದಿ, ಆನಂದದ ಅನುಭವ ಆಗಿಬಿಡುತ್ತದಲ್ಲವೇ? ಇದೇ ಮಾತು ನಾವೆಲ್ಲ ಆತ್ಮಗಳಿಗೂ ಕೂಡ ಅನ್ವಯಿಸುತ್ತದೆ. ಯಾವಾಗ ನಾವು ನಮ್ಮ ಮನೆಯಾದ ಮೂಲವತನಕ್ಕೆ ಹೋಗುತ್ತೇವೆಯೋ ಆಗ ಎಷ್ಟೊಂದು ಆನಂದವಾಗಿ ಬಿಡುತ್ತದೆ.
ಮನಸ್ಸು ವಿಶ್ರಾಮವಾಗಿ ಆನಂದವನ್ನು ಹೊಂದಿಬಿಡುತ್ತದೆ. ಮನಸ್ಸಿನ ಸತ್ಯವಾದ ನೆಮ್ಮದಿ ಸಿಗುತ್ತದೆ. ಅಂದ ಮೇಲೆ ನಾವೆಲ್ಲ ಆತ್ಮಗಳು ಅಲ್ಲಿಂದ ಈ ಪ್ರಪಂಚದಲ್ಲಿ ಬಂದಿದ್ದೇವೆ. ಈ ವಿಶ್ವ ಒಂದು ರಂಗಮಂಟಪವಾಗಿದೆ. ಒಂದು ವಿಶಾಲ ನಾಟಕವು ಇಲ್ಲಿ ನಡೆಯುತ್ತಾ ಇದೆ. ಹಾಗೂ ನಾವೆಲ್ಲ ಆತ್ಮಗಳು ಇದರಲ್ಲಿ ನಟರಾಗಿ ದೇಹವನ್ನು ಧರಿಸಿಕೊಂಡು ಪಾತ್ರ ಮಾಡುತ್ತಿದ್ದೇವೆ. ಎಲ್ಲರೂ ತಮ್ಮ ತಮ್ಮ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ. ನಮ್ಮ ಮನೆ, ನಮ್ಮ ಮೂಲ ವತನವಂತೂ ಬ್ರಹ್ಮಲೋಕ, ಪರಮಧಾಮವಾಗಿದೆ. ನಾವು ಇಲ್ಲಿ ಪಾತ್ರವನ್ನು ಮುಗಿಸಿ ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗಬೇಕಾಗಿದೆ. ನಾವಿಲ್ಲಿ ಕೇವಲ ನಮಗೆ ಸಿಕ್ಕಿರುವ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ಅಂದಮೇಲೆ ಚಿಂತೆ, ಅಶಾಂತಿ, ದುಃಖ ಯಾಕೆ? ನಾವು ಎಲ್ಲ ಭಾರತವಾಸಿಗಳು ಮಂದಿರಗಳಲ್ಲಿ ದೇವಿ ದೇವತೆಗಳಿಗೆ ಬಹಳ ಪೂಜೆ ಪಾಠಗಳನ್ನು ಮಾಡುತ್ತೇವೆ. ಅವರ ಬಗ್ಗೆ ನಮ್ಮ ಮನದಲ್ಲಿ ಅಪಾರವಾದ ಶ್ರದ್ಧೆ ಇದೆ. ನಾವು ಅವರಿಗೆ ನಮಸ್ಕರಿಸ್ತೇವೆ. ನಾವು ಅವರಿಗೆ ನಮ್ಮ ಗೌರವಗಳನ್ನು ಅರ್ಪಿಸ್ತೇವೆ. ತಾವು ಎಂದಾದರೂ ಯೋಚಿಸಿದ್ದೀರಾ ಈ ದೇವಿ ದೇವತೆಗಳು ಯಾರು ಎಂದು? ಭಾರತದಲ್ಲಿ 33 ಕೋಟಿ ದೇವತೆಗಳು ಇದ್ದರು ಎಂಬ ಗಾಯನ ಇದೆ. ಒಂದು ಕಡೆ ನಾವು ಹೇಳ್ತೇವೆ ದೇವರು ಒಬ್ಬನೇ ಎಂದು. ಮತ್ತೆ ಭಾರತ ಈ 33 ಕೋಟಿ ದೇವತೆಗಳು ಅಂದ್ರೆ ಯಾರು? ನೀವೀಗ ಸ್ಪಷ್ಟವಾಗಿ ಗಮನ ಕೊಟ್ಟು ತಿಳಿದುಕೊಳ್ಳಿರಿ. ಈ ಭಾರತವು ಹಿಂದೊಮ್ಮೆ ದೇವಭೂಮಿಯಾಗಿತ್ತು. ಇದು ಪರಮಾತ್ಮ ಭೂಮಿಯೂ ಸಹ ಆಗಿದೆ. ಪರಮಾತ್ಮ ಶಿವನು ಅವತರಣಿಯಾಗಿರುವ ಜನ್ಮಭೂಮಿಯಾಗಿದೆ. ಸತ್ಯವಾದ ಧರ್ಮ, ಆಧ್ಯಾತ್ಮಿಕ ಭೂಮಿಯೂ ಸಹ ಇದೇ ಆಗಿದೆ. ಯಾರಾದರೂ ಸತ್ಯವಾದ ತಪಸ್ಸನ್ನು ಆಚರಿಸಲು ಇಚ್ಛಿಸಿದರೆ ಅದಕ್ಕೂ ಈ ಭಾರತ ಭೂಮಿಯ ಮುಖ್ಯ ಸ್ಥಾನವಾಗಿದೆ. ಏಕೆಂದರೆ ಇಂದಿಗೂ ಸಹ ಇಲ್ಲಿ ಶಾಂತಿ, ನೆಮ್ಮದಿ, ಪರಸ್ಪರ ನಾವೆಲ್ಲ ಒಂದು ಎಂಬ ಭ್ರಾತೃತ್ವ ಭಾವನೆ ಇಲ್ಲಿ ಹೆಚ್ಚಾಗಿ ನೆಲೆಸಿದೆ. ಇಂದಿಗೂ ಸಹ ತಾವು ಹಿಮಾಲಯದ ಯಾವುದಾದರೂ ಹಳ್ಳಿಗೆ ಹೋಗಿ ಅಲ್ಲಿ ನಿಮಗೆ ನಮ್ಮಲ್ಲಿ ಇಂಥ ಹಳ್ಳಿಯಲ್ಲಿ ಇಂಥ ದೇವತೆಗಳು ವಾಸವಾಗಿದ್ದರು ಎಂಬ ಮಾತು ಕೇಳಿ ಬರುತ್ತದೆ. ಹಾಗಾದರೆ ಸತ್ಯವಾದ ಸಂಗತಿ ಎಂದರೆ ನಾವೆಲ್ಲ ಆತ್ಮಗಳು ನಮ್ಮ ಮನೆಯಾದ ಪರಮಧಾಮದಿಂದ ಈ ಜಗತ್ತಿಗೆ ಬಂದಾಗ ದೇವತಾ ಸ್ವರೂಪದಲ್ಲಿದ್ದೆವು. ದೇವತೆಗಳು ಬೇರೆ ಯಾರೂ ಅಲ್ಲ, ನಾವೇ ಆಗಿದ್ದೆವು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನಾವು ಅನೇಕ ಜನ್ಮಗಳು ದೇವತೆಗಳಾಗಿ ತೆಗೆದುಕೊಂಡೆವು. ಆಗ ನಮ್ಮಲ್ಲಿ ಸಂಪೂರ್ಣ ಪವಿತ್ರತೆ, ಸಂಪೂರ್ಣ ದಿವ್ಯತೆ ಇತ್ತು. ನಾವು ಸರ್ವ ಗುಣಗಳಿಂದ ಸಂಪನ್ನರಾಗಿದ್ದೆವು. ಅಹಿಂಸಾ ಪರಮೋ ಧರ್ಮಗಳಾಗಿದ್ದೆವು. 16 ಕಲಾ ಸಂಪನ್ನರಾಗಿದ್ದೆವು. ಮಂದಿರಗಳಲ್ಲಿರುವ ಕಲ್ಲಿನ ಮೂರ್ತಿಗಳನ್ನು ತಾವು ನೋಡುತ್ತಾ ಇದ್ದೀರಿ. ಚಿತ್ರಕಾರರು ಚಿತ್ರಗಳನ್ನು ಕೂಡ ಬರೆಯುತ್ತಾರೆ. ಹಾಗೂ ದೇವಿ ದೇವತೆಗಳ ಚಿತ್ರಗಳನ್ನು ಮುದ್ರಿಸುತ್ತಾರೆ. ಆ ಚಿತ್ರಗಳಲ್ಲಿರುವ ದಿವ್ಯತೆ, ಭವ್ಯತೆ ಹಾಗೂ ಸೌಮ್ಯತೆಗಳು ಇಂದಿನ ಕಲಿಯುಗ ಮನುಷ್ಯರ ಮುಖಗಳಲ್ಲಿ ಕಂಡುಬರುತ್ತವೆಯೇನು? ಅದು ಪವಿತ್ರತೆಯ ದಿವ್ಯತೆಯಾಗಿತ್ತು. ಸರ್ವ ಗುಣಗಳ ದಿವ್ಯತೆಯಾಗಿತ್ತು. ಸುಖ, ಶಾಂತಿ, ಸಂತೋಷ ಹಾಗೂ ಖುಷಿಯ ದಿವ್ಯತೆಯಾಗಿತ್ತು. ಈ ಎಲ್ಲ ಗುಣಗಳು, ಶಕ್ತಿಗಳು ನಮ್ಮಲ್ಲಿ ಅಡಕವಾಗಿದ್ದೆವು. ನಾವೆಲ್ಲರೂ ಅನುಭವ ಮಾಡುತ್ತಿದ್ದೆವು. ಹಾಗೂ ಈ ಸತ್ಯವನ್ನ ಸ್ವೀಕಾರ ಮಾಡಿರಿ. ಈಗ ನಾವು ಮನುಷ್ಯರಾಗಿದ್ದೇವೆ. ಆದರೆ ಸತ್ಯಯುಗವು ಪ್ರಾರಂಭವಾಗಿದ್ದಾಗ ನಾವೇ ದೇವಿ ದೇವತೆಗಳಾಗಿದ್ದೆವು. ಪುನಃ ಪಾತ್ರವನ್ನು ಅಭಿನಯಿಸುತ್ತಾ 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 ಸತ್ಯ ತ್ರೇತಾಯುಗದಿಂದ ಕೆಳಗಿಳಿಯುತ್ತಾ ಇಳಿಯುತ್ತಾ ಬಂದು ಜನಸಂಖ್ಯೆಯು 33 ಕೋಟಿಗೆ ಏರಿತು. ಆದ್ದರಿಂದ ಭಾರತದಲ್ಲಿ 33 ಕೋಟಿ ದೇವತೆಗಳಿದ್ದರೆಂದು ಗಾಯನವಿದೆ. ನಂತರ ನಾವು ದ್ವಾಪರಯುಗದಲ್ಲಿ ಬಂದೆವು. ನಮ್ಮ ದೈವತ್ವವು ನಷ್ಟವಾಗಿ ಹೋಯಿತು. ಮನುಷ್ಯರೆಂದು ಕರೆಯಲ್ಪಟ್ಟೆವು. ನಿಧಾನವಾಗಿ ನಮ್ಮಲ್ಲಿ ಮನೋವಿಕಾರಗಳು ಪ್ರವೇಶವಾಗಿಬಿಟ್ಟವು. ದುಃಖವು ಪ್ರಾರಂಭವಾಗಿತ್ತು. ಹಾಗೂ ದುಃಖದಿಂದ ಮುಕ್ತರಾಗಲು ಮತ್ತೆ ಸತ್ಯ ಶೋಧನೆಗಾಗಿ ನಾವು ಭಕ್ತಿಯನ್ನು ಪ್ರಾರಂಭಿಸಿದೆವು. ಶಾಸ್ತ್ರಗಳನ್ನು ಬರೆಯಲಾಯಿತು. ಆದರೆ ನಾವುಗಳು ನಿಧಾನಗತಿಯಲ್ಲಿ ಕೆಳಗಿಳಿಯುತ್ತಲೇ ಬಂದೆವು. ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ನಮ್ಮಲ್ಲಿರುವ ಶಕ್ತಿಗಳು ಕ್ಷೀಣಗೊಳ್ಳುತ್ತಾ ಬಂದವು. ನಾವೇ ದೇವತೆಗಳಾಗಿದ್ದವರು ಎಂಬುದನ್ನು ಮರೆತು ದೇವತೆಗಳ ಮೂರ್ತಿಗಳನ್ನೇ ಪೂಜಿಸಲು ಪ್ರಾರಂಭಿಸಿದೆವು. ಈಗ ಕಲಿಯುಗದ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದೇವೆ. ನಾವು ನಮ್ಮ ದೈವತ್ವವನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇವೆ, ಕಳೆದುಕೊಂಡಿದ್ದೇವೆ. ನಾವು ಮನೋವಿಕಾರಗಳಿಗೆ ಅಂಟಿಕೊಂಡಿದ್ದೇವೆ. ಈ ಮನೋವಿಕಾರಗಳನ್ನೇ ಸತ್ಯ ಎಂದುಕೊಂಡಿದ್ದೇವೆ. ನಮ್ಮ ದೈವತ್ವವನ್ನೇ ಮರೆತು ಬಿಟ್ಟಿದ್ದೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು, ದುರ್ವ್ಯಸನಗಳು, ಪಾಪ ಕರ್ಮಗಳು ಇವುಗಳಿಗೆ ಅಂಟಿಕೊಂಡು ಬಿಟ್ಟಿದ್ದೇವೆ. ನಾವು ದೇವತೆಗಳಾಗಿದ್ದವರು ಎಷ್ಟೊಂದು ಪವಿತ್ರವಾಗಿದ್ದೆವು. ಯೋಚಿಸಿ, ತಾವು ಮಂದಿರಗಳಿಗೆ ಹೋಗಿ ವಿಚಾರ ಮಾಡಿರಿ. ಯಾವ ದೇವಿ ದೇವತೆಗಳ ಚಿತ್ರ ನೋಡುತ್ತಿದ್ದೇವೆ? ಒಮ್ಮೆ ನಾವೇ ಹೀಗೆ ಆಗಿದ್ದೆವು. ನಾವು ದೇವತಾ ವಂಶಜರಾಗಿದ್ದೇವೆ. ದೇವತೆಗಳು ನಮ್ಮ ಪೂರ್ವಜರಾಗಿದ್ದರು. ನಾವು ಅವರ ವಂಶಾವಳಿಗಳೇ ಆಗಿದ್ದೇವೆ.
ನಮ್ಮೊಳಗಡೆ ದೈವತ್ವವು ಅಡಕವಾಗಿತ್ತು. ತಮ್ಮೊಳಗಡೆ ತಾವೇ ಇಣುಕಿ ನೋಡಿರಿ, ಅನೇಕ ಸದ್ಗುಣಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತವೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸದ್ಗುಣಗಳು ಅಡಕವಾಗಿವೆ. ಮನುಷ್ಯನು ಇಂದು ಇವುಗಳನ್ನು ಮರೆತು ಬಿಟ್ಟಿದ್ದಾನೆ. ಏಕೆಂದರೆ ಪಾಪಕರ್ಮಗಳು ವಿಕಾರಗಳಲ್ಲಿ ತೊಡಗಿದ್ದರಿಂದ ತನ್ನ ಗುಣಗಳನ್ನೇ ಮರೆತು ಬಿಟ್ಟಿದ್ದಾನೆ. ಆದ್ದರಿಂದ ಅವುಗಳು ಈಗ ಮನುಷ್ಯನ ಮೇಲೆ ಕೆಟ್ಟ ಗುಣಗಳೇ ಪ್ರಭಾವವನ್ನು ಬೀರಿಬಿಟ್ಟಿವೆ. ತಮ್ಮನ್ನು ತಾವು ನೆನಪಿಸಿಕೊಳ್ಳಿರಿ, ಇವು ನಮ್ಮ ಗುಣಗಳಲ್ಲ. ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ನಾನು ನನ್ನದು, ಸೇಡು ತೀರಿಸಿಕೊಳ್ಳುವ ಭಾವನೆ, ದುರ್ಭಾವನೆ, ದುರ್ವ್ಯವಹಾರ ಇವ್ಯಾವೂ ಕೂಡ ನನ್ನ ನಿಜವಾದ ಸಂಸ್ಕಾರಗಳಲ್ಲ. ಆದರೆ ನಮ್ಮ ನಿಜವಾಗಿರುವ ಸಂಸ್ಕಾರ ದೇವತಾ ಸಂಸ್ಕಾರ. ಇದನ್ನು ಈ ಕೆಟ್ಟ ಗುಣಗಳು ಅಳಿಸಿ ಹಾಕಿಬಿಟ್ಟಿವೆ. ಪುನಃ ನಾವು ನಮ್ಮ ದೈವಿ ಸಂಸ್ಕಾರಗಳನ್ನು ಜಾಗೃತಿಗೊಳಿಸಿಕೊಳ್ಳಬೇಕಾಗಿದೆ. ಆ ಸಮಯ ಈಗ ಬಂದಿದೆ. ಮನುಷ್ಯರಾದ ನಾವು ಮತ್ತೆ ದೈವತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇದಕ್ಕೆ ತಯಾರಿದ್ದೀರೇನು? ಅಥವಾ ಈ ಮನುಷ್ಯ ಜೀವನದ ಮನೋವಿಕಾರಗಳಿಗೆ ಅಧೀನರಾಗುತ್ತಾ ದುಃಖ, ಅಶಾಂತಿ, ಸಮಸ್ಯೆ ಹಾಗೂ ಒತ್ತಡಯುಕ್ತ ಜೀವನವನ್ನೇ ನೆಚ್ಚಿಕೊಳ್ಳುತ್ತೀರೋ? ಇಲ್ಲ, ಇಲ್ಲವೇ ಇಲ್ಲ. ನಮ್ಮಲ್ಲಿ ದೈವತ್ವ ಅಡಗಿದೆ. ಒಮ್ಮೆ ನಾವೇ ಸಂಪೂರ್ಣ ಪವಿತ್ರರಾಗಿದ್ದೆವು. ವಾಸ್ತವವಾಗಿ ನಮ್ಮ ಆ ಪವಿತ್ರ ಸಂಸ್ಕಾರ, ನಮ್ಮ ಆ ದೇವ ಸಂಸ್ಕಾರ ಈ ಎಲ್ಲ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಿಲ್ಲ. ನಾವು ನಮ್ಮ ಅಹಂಕಾರಕ್ಕೆ ವಶರಾಗಿ, ನಾವು ನಮ್ಮ ಅಜ್ಞಾನಕ್ಕೆ ವಶರಾಗಿ ಕೆಟ್ಟ ಗುಣಗಳಿಗೆ ಅಂಟಿಕೊಂಡು ಬಿಟ್ಟಿದ್ದೇವೆ. ಕೆಟ್ಟ ಗುಣಗಳನ್ನೇ ಸ್ವೀಕಾರ ಮಾಡಿಕೊಂಡು ಬಿಟ್ಟಿದ್ದೇವೆ. ಈಗ ಇವುಗಳನ್ನು ತ್ಯಜಿಸಿ ನಡೆಯೋಣ. ಮಾನವರಿಂದ ದೇವತೆಗಳಾಗುವ ಸುಂದರ ಸತ್ಯ ಯಾತ್ರೆಯ ಕಡೆಗೆ ಹೋಗೋಣ. ರಾಜಯೋಗದ ಈ ಸತ್ಯ ಆಧ್ಯಾತ್ಮಿಕ ಯಾತ್ರೆಯಿಂದ ನಮ್ಮೊಳಗೆ ಹುದುಗಿರುವ ದೈವತ್ವಗಳನ್ನು ಪುನಃ ಜಾಗೃತ ಮಾಡಿಕೊಳ್ಳೋಣ. ಮನೋವಿಕಾರಗಳು ನಮ್ಮಿಂದ ದೂರವಾಗಲಿ, ನಮ್ಮಲ್ಲಿ ಸದ್ಗುಣಗಳು ನೆಲೆಯಾಗಲಿ, ಹಾಗೂ ನಾವು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಂತುಷ್ಟತೆ, ಸಫಲತೆ, ಶಕ್ತಿಗಳನ್ನು ಪಡೆದುಕೊಳ್ಳೋಣ. ಸಂಪೂರ್ಣ ರೂಪದಲ್ಲಿ ಇವುಗಳನ್ನು ತುಂಬಿಕೊಳ್ಳೋಣ. ಈಗ ನಾವು ಪುನಃ ನಮ್ಮ ಮೂಲ ಸ್ವರೂಪದೆಡೆಗೆ ಮುನ್ನಡೆಯೋಣ, ದೈವತ್ವದ ಕಡೆಗೆ ಮುನ್ನಡೆಯೋಣ. ಇದು ಎಷ್ಟೊಂದು ಸುಂದರವಾದ ಮಾತಾಗಿದೆ. ಹಾಗೂ ಭಾರತದಲ್ಲಿಯೇ ಇದರ ಮಹತ್ವವಿದೆ. ಏಕೆಂದರೆ ನಮ್ಮೆಲ್ಲರ ಮಧ್ಯದಲ್ಲಿಯೇ ಆ ದೇವತ್ವ ಇಂದು ವಿಜೃಂಭಿತವಾಗಿದೆ. ರಾಜಯೋಗದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮನ್ನು ಆತ್ಮ ಎಂದು ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ. ಆತ್ಮನ ಕೆಲವು ಗುಣಗಳ ಬಗ್ಗೆ ನಾವೆಲ್ಲ ಈಗ ಪೂರ್ಣ ಗಮನ ಕೊಡಬೇಕಾಗಿದೆ. ಆತ್ಮನು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪವಾಗಿದ್ದಾನೆ. ಆತ್ಮನನ್ನು ಈ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಆದರೆ ದಿವ್ಯ ದೃಷ್ಟಿಯಿಂದ ಅನುಭವ ಮಾಡಲು ಸಾಧ್ಯವಾದಂತಾಗಿದೆ. ದಿವ್ಯ ಬುದ್ಧಿಯಿಂದ ಅದರ ಸ್ವರೂಪದ ದರ್ಶನ ಮಾಡಬಹುದಾಗಿದೆ. ನಾವು ಸತ್ಯ ಜ್ಞಾನ ಪ್ರಾಪ್ತಿಯಿಂದ ನಮ್ಮ ಸತ್ಯ ಸ್ವರೂಪವನ್ನು ಸಹಜ ಭಾವದಿಂದ ನೋಡಬಹುದಾಗಿದೆ. ಆತ್ಮನ 7 ಮುಖ್ಯ ಗುಣಗಳು ಸತೋ ಗುಣಗಳಾಗಿವೆ. ಅದರ ಮಹಾನತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆತ್ಮನು ಜ್ಞಾನ ಸ್ವರೂಪನಾಗಿದ್ದಾನೆ. ಆತ್ಮನು ಪ್ರೇಮ ಸ್ವರೂಪನಾಗಿದ್ದಾನೆ. ಸ್ನೇಹ, ಪ್ರೀತಿಯನ್ನು ನೀಡಲು ಸಮರ್ಥವಾಗಿದೆ. ಆತ್ಮನು ಶಾಂತ ಸ್ವರೂಪನಾಗಿದ್ದಾನೆ. ಶಾಂತಿಯು ಆತ್ಮನ ಸ್ವಧರ್ಮವಾಗಿದೆ. ಆತ್ಮನು ಕೇವಲ ಶಾಂತಿಯನ್ನು ಇಷ್ಟಪಡುವುದಷ್ಟೇ ಅಲ್ಲ, ಅದು ಸ್ವಯಂ ಶಾಂತಿಯ ಭಂಡಾರವೇ ಆಗಿದೆ. ಆತ್ಮನು ಸುಖ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಸಂಪೂರ್ಣ ಸುಖವಿದೆ. ಈಗ ಆತ್ಮನಿಗೆ ಈಶ್ವರೀಯ ಸುಖದ ಅಗತ್ಯವಿದೆ. ಆತ್ಮ ಸಂಪೂರ್ಣ ಪವಿತ್ರ ಸ್ವರೂಪನು, ಶಕ್ತಿ ಸ್ವರೂಪನು ಹಾಗೂ ಆನಂದ ಸ್ವರೂಪನಾಗಿದ್ದಾನೆ. ಆತ್ಮ ಸ್ವಯಂ ಶಕ್ತಿಶಾಲಿಯಾಗಿದೆ. ಆತ್ಮನಿಗೆ ಬಹಳ ಸುಂದರವಾದ ಒಂದು ಹೆಸರಾಗಿದೆ, ಪಾಯಿಂಟ್ ಆಫ್ ಲೈಟ್, ಸೋರ್ಸ್ ಆಫ್ ಎನರ್ಜಿ. ಶಕ್ತಿಯ ಪುಂಜವಾಗಿದೆ ಆತ್ಮ ಜ್ಯೋತಿ. ಆತ್ಮನ ಶಕ್ತಿಯೇ ಈ ಶರೀರವನ್ನು ನಿಯಂತ್ರಣ ಮಾಡುತ್ತಿದೆ. ಆತ್ಮ ಎಷ್ಟೊಂದು ಶಕ್ತಿಶಾಲಿಯೋ ಅಷ್ಟೇ ಶರೀರವು ಆರೋಗ್ಯವಂತವಾಗಿ ಬಿಡುತ್ತದೆ. ಆತ್ಮ ಬಲಹೀನವಾದರೆ ಶರೀರಕ್ಕೂ ಕೂಡ ಭಿನ್ನ ಭಿನ್ನವಾದ ರೋಗ ಉಂಟಾಗಿ ಬಿಡುತ್ತದೆ. ವರ್ತಮಾನ ಸಮಯದಲ್ಲಿ ವೈದ್ಯಕೀಯ ವಿಜ್ಞಾನವೂ ಕೂಡ ಮನುಷ್ಯನ ದುರ್ಬಲತೆಗೆ ಅಶುದ್ಧ ಸಂಕಲ್ಪಗಳೇ ಕಾರಣ ಎಂದು ಹೇಳಿಬಿಡುತ್ತದೆ. ಒತ್ತಡ, ನೆಗೆಟಿವ್ ವಿಚಾರಗಳು, ಈರ್ಷ್ಯೆ, ದ್ವೇಷ, ಕ್ರೋಧ ಇತ್ಯಾದಿಗಳೇ ಎಲ್ಲ ಶಾರೀರಿಕ ರೋಗಗಳಿಗೆ ಮೂಲವಾಗಿವೆ. ಇವುಗಳೇ ಆತ್ಮನ ದುರ್ಬಲತೆಗೆ ಕಾರಣವಾಗಿವೆ. ನಾವೆಲ್ಲ ಆತ್ಮರುಗಳು
ಸತೋಗುಣಗಳನ್ನು ಮತ್ತೆ ಜಾಗೃತ ಮಾಡಿಕೊಳ್ಳಬೇಕಾಗಿದೆ. ಮೊದಲು ತಮ್ಮನ್ನು ತಾವು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತಗೊಳಿಸಿಕೊಳ್ಳಬೇಕಾಗಿದೆ. ನಾನು ಆತ್ಮನಾಗಿದ್ದೇನೆ, ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿದ್ದೇನೆ. ಬುದ್ಧಿರೂಪಿ ಮೂರನೆಯ ನೇತ್ರದಿಂದ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿ ಬೆಳಗುತ್ತಿರುವ ಆತ್ಮ ಜ್ಯೋತಿಯನ್ನೇ ನೋಡಿರಿ. ನಾನು ಆತ್ಮ ಜ್ಯೋತಿ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನನ್ನ 4 ಕಡೆಗಳಲ್ಲೂ ಶಾಂತಿಯ ಕಿರಣಗಳು ಹರಡುತ್ತಲಿವೆ. ಈ ಶಾಂತಿಯ ಕಿರಣಗಳು ನನ್ನ ಮೆದುಳಿನ ಮೇಲೆ ಹಾಗೂ ನನ್ನ ಪೂರ್ಣ ಶರೀರದ ಮೇಲೆ ಪ್ರಭಾವ ಬೀರುತ್ತಲಿವೆ. ನಾನು ಆತ್ಮ ಪವಿತ್ರ ಸ್ವರೂಪನಾಗಿದ್ದೇನೆ. ನನ್ನ ಸುತ್ತಲೂ ಪವಿತ್ರತೆಯ ತರಂಗಗಳು ಹರಡುತ್ತಲಿವೆ. ಪವಿತ್ರತೆಯ ಕಿರಣಗಳು ನನ್ನ ಸಂಪೂರ್ಣ ಶರೀರದ ತುಂಬೆಲ್ಲ ಆವರಿಸಿವೆ. ನನ್ನ ಅಂಗಗಳು ಶೀತಲವಾಗುತ್ತಲಿವೆ. ನಾನು ಆತ್ಮ ಶಕ್ತಿ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಶಕ್ತಿಯ ಪುಂಜವಾಗಿದ್ದೇನೆ. ನನ್ನಿಂದ ಶಕ್ತಿಗಳ ವೈಬ್ರೇಷನ್ ದೂರದವರೆಗೆ ಹರಡುತ್ತಲಿದೆ. ನಾನು ಆತ್ಮ ಈ ದೇಹದಲ್ಲಿ ಪ್ರವೇಶವಾಗಿದ್ದೇನೆ. ನಾನು ಆತ್ಮನೇ ಬೇರೆ, ದೇಹವೇ ಬೇರೆ. ಈ ಬುದ್ಧಿಯು ನನ್ನ 3ನೆಯ ನೇತ್ರವಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಮೇಲೆ ಸೂಕ್ಷ್ಮ ಲೋಕವಿದೆ. ಅಲ್ಲಿ ಎಲ್ಲ ಕಡೆಗಳಲ್ಲಿಯೂ ಬೆಳಕೇ ಬೆಳಕು, ಪ್ರಕಾಶವೇ ಪ್ರಕಾಶ ತುಂಬಿದೆ. ಅದಕ್ಕಿಂತಲೂ ಮೇಲೆ ಸ್ವಯಂ ಪ್ರಕಾಶಮಾನವಾದ ಸುವರ್ಣ ಮಿಶ್ರಿತ ಕೆಂಪು ಬಣ್ಣದಿಂದ ಬೆಳಗುತ್ತಿರುವ ಲೋಕ, ಅದುವೇ ಬ್ರಹ್ಮಲೋಕ. ಆ ಲೋಕದಲ್ಲಿ ನಾನು ಆತ್ಮ ಮುಕ್ತಾವಸ್ಥೆಯಲ್ಲಿ ಜ್ಯೋತಿ ಸ್ವರೂಪನಾಗಿ ಬೆಳಗುತ್ತಿದ್ದೇನೆ. ಸಂಪೂರ್ಣ ಶಾಂತಿಯಲ್ಲಿದ್ದೇನೆ. ಆಳವಾದ ಶಾಂತಿ, ಶಾಂತಿಧಾಮದ ಸಂಪೂರ್ಣ ಶಾಂತಿ ನನ್ನಲ್ಲಿ ಸಮಾವೇಶವಾಗುತ್ತಲಿದೆ. ಸಂಪೂರ್ಣ ಶಾಂತಿಯಲ್ಲಿದ್ದೇನೆ. ಮತ್ತೆ ನಾನು ಈ ದೇಹದಲ್ಲಿ ಬಂದಿದ್ದೇನೆ. ಪುನಃ ಈ ಶರೀರದಲ್ಲಿ ನಿಮ್ಮನ್ನು ನೀವೇ ನೋಡಿಕೊಳ್ಳಿರಿ. ಈ ಪ್ರಕಾರವಾಗಿ ಪ್ರತಿದಿನ ಅಮೃತ ವೇಳೆಯಲ್ಲಿ ಅಭ್ಯಾಸ ಮಾಡಿರಿ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು ಮಿಥ್ಯಾ ಜಗದ ಮೋಹ ತೊರೆದು, ಸ್ತುತಿ ನಿಂದೆಗಳನ್ನು ಮರೆತು, ಮಿಥ್ಯಾ ಆಚರಣೆ ತೊರೆದು, ಕೋಪತಾಪವನ್ನು ಮರೆತು, ಮಿಥ್ಯಾ ಜಗದ ಮೋಹ ತೊರೆದು, ಸ್ತುತಿ ನಿಂದೆಗಳನ್ನು ಮರೆತು, ಮಿಥ್ಯಾ ಆಚರಣೆ ತೊರೆದು, ಕೋಪತಾಪವನ್ನು ಮರೆತು, ಅವಿನಾಶಿ ಆತ್ಮ ನೀನು, ಶಿವಪುರಿಯ ನಿವಾಸಿ ನೀನು. ಅವಿನಾಶಿ ಆತ್ಮ ನೀನು, ಶಿವಪುರಿಯ ನಿವಾಸಿ ನೀನು. ಮನದಲ್ಲಿ ನಿರಂತರ ನೆನೆಶಿವ ತಂದೆಯ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು
ಅವಗುಣಗಳ ನಗಲುತ್ತ ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಜೀವನದ ಹಾದಿಯೊಳು. ಸಮಯ ಕಳೆದು ಹೋಗದಂತೆ ಪುರುಷಾರ್ಥವನ್ನು ಮಾಡಿ ಕುಹಕ ಯುಕ್ತಿಗಳನ್ನು ಮರೆತು ಆತ್ಮೀಯ ಪ್ರೀತಿ ಕಲಿತು. ಸಮಯ ಕಳೆದು ಹೋಗದಂತೆ ಪುರುಷಾರ್ಥವನ್ನು ಮಾಡಿ ಕುಹಕ ಯುಕ್ತಿಗಳನ್ನು ಮರೆತು ಆತ್ಮೀಯ ಪ್ರೀತಿ ಕಲಿತು. ಪಾಪಹರನು ಬಂದಿಹನೀಗ, ಕೋಪತಾಪ ಹರಿವುದು ಬೇಗ. ಪಾಪಹರನು ಬಂದಿಹನೀಗ, ಕೋಪತಾಪ ಹರಿವುದು ಬೇಗ. ಅವನಿಗೆ ಮನವನು ಅರ್ಪಿಸುವ ಆತ್ಮವೇ ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಜೀವನದ ಹಾದಿಯೊಳು. ಆ